ಭಾರತದಲ್ಲಿ ಅನಿಯಂತ್ರಿತ ಸಕ್ಕರೆ ಕಾಯಿಲೆ ಅಂದರೆ ಟೈಪ್ 2 ಡಯಾಬಿಟೀಸ್ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಇದರಿಂದ ಸಾಕಷ್ಟು ಜನ ಅನಾರೋಗ್ಯದ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿ ಅನಾರೋಗ್ಯದ ಸಮಸ್ಯೆಗೆ ಒಳಗಾಗ್ತಾ ಇದ್ದು ಇದರಿಂದ ಕಿಡ್ನಿ ವೈಫಲ್ಯ, ಹೃದಯಾಘಾತ, ಸ್ಟ್ರೋಕ್, ಕಣ್ಣಿನ ಸಮಸ್ಯೆ ಮತ್ತು ಗ್ಯಾಂಗ್ರೀನ್ನಂತಹ ಗಂಭೀರ ತೊಂದರೆಗಳು ಉಂಟಾಗುತ್ತಿವೆ. ಈ ಸಮಸ್ಯೆಗೆ ಬ್ರೇಕ್ ಹಾಕಲು ದೆಹಲಿಯ ಏಮ್ಸ್ ಮೆಟಬಾಲಿಕ್ ಸರ್ಜರಿಯನ್ನು ಆರಂಭಿಸಿದೆ. ಅನಿಯಂತ್ರಿತ ಡಯಾಬಿಟಿಸ್ ಕಾಯಿಲೆ ಇರುವ ರೋಗಿಗಳು ಸಾಂಪ್ರದಾಯಿಕ ಚಿಕಿತ್ಸೆಗಳು ವಿಫಲವಾದರೆ ವೈದ್ಯರ ಸಲಹೆ ಮೇರೆಗೆ ಮೆಟಬಾಲಿಕ್ ಸರ್ಜರಿ ಮಾಡಿಸಿಕೊಳ್ಳಬಹುದಾಗಿದೆ. ಈ ಸರ್ಜರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಉತ್ತಮ ಆಯ್ಕೆಯಾಗಿದೆ ಎಂದು ದೆಹಲಿ ಏಮ್ಸ್ನ ಸರ್ಜರಿ ವಿಭಾಗದ ಹೆಚ್ಚುವರಿ ಪ್ರೊಫೆಸರ್ ಡಾಕ್ಟರ್ ಮಂಜುನಾಥ್ ತಿಳಿಸಿದ್ದಾರೆ. ಮೆಟಬಾಲಿಕ್ ಸರ್ಜರಿ ಬಗ್ಗೆ ಮಾತನಾಡಿದ ಅವರು, ಅನಿಯಂತ್ರಿತ ಸಕ್ಕರೆ ಕಾಯಿಲೆ ಅಂದರೆ ಟೈಪ್ 2 ಡಯಾಬಿಟಿಸ್ ಇರುವ ರೋಗಿಗಳು ಗಂಭೀರ ಸಮಸ್ಯೆ ಎದುರಿಸುವ ಮುನ್ನ ಈ ಆಪರೇಷನ್ ಮಾಡಿಸಿಕೊಳ್ಳಬಹುದಾಗಿದೆ. ಸರ್ಜರಿಯಲ್ಲಿ ಹೊಟ್ಟೆಯ ಗಾತ್ರ ಕಡಿಮೆ ಮಾಡಿ ಸಣ್ಣ ಕರುಳಿಗೆ ಸಂಪರ್ಕಿಸಲಾಗುತ್ತದೆ. ಇದರಿಂದ GLP-1 ಮುಂತಾದ ಹಾರ್ಮೋನ್ಗಳು ಹೆಚ್ಚಾಗಿ ಬಿಡುಗಡೆಯಾಗಿ ಸಕ್ಕರೆ ನಿಯಂತ್ರಿತ ಸುಧಾರಿಸುತ್ತದೆ. ಈ ಆಪರೇಷನ್ ಅನ್ನು ರೋಗಿಯ ಆಯಸ್ಸು ಮತ್ತು ಅವರಿಗೆ ಡಯಾಬಿಟಿಸ್ ಎಷ್ಟು ಕಾಲದಿಂದ ಇದೆ ಎನ್ನುವುದರ ಮೇಲೆ ನಿರ್ಧರಿಸಲಾಗುತ್ತದೆ ಎಂದರು. ಸದ್ಯ ದೆಹಲಿ ಏಮ್ಸ್ನಲ್ಲಿ ಈ ಆಪರೇಷನ್ ಲಭ್ಯವಿದ್ದು ಮುಂದೆ ದೇಶಾದ್ಯಂತ ವಿಸ್ತರಿಸಲು ವೈದ್ಯರಿಗೆ ತರಬೇತಿಯನ್ನು ಕೂಡ ನೀಡಲಾಗುತ್ತಿದೆ ಎಂದರು. ರೀಸೆಂಟ್ಲಿ ನಾವು ನೋಡಿದ್ದೇವೆ ಅನ್ಕಂಟ್ರೋಲ್ ಡಯಾಬಿಟಿಸ್ ತುಂಬ ಕೇಸಸ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಆಮೇಲೆ ನಾವು ಇದು ಬೇರಿಯಾಟ್ರಿಕ್ ಸರ್ಜರಿ ಅಂತೂ ಕಾಮನ್ಲಿ ಮಾಡ್ತಾ ಇದ್ದೇವೆ. ಆದರೆ ಸ್ವಲ್ಪ ಜನ ಅದರಲ್ಲಿ ಅಂದರೆ ಔಟ್ ಆಫ್ 120 ಕೇಸಸ್ನಲ್ಲಿ 35 ಪೇಷಂಟ್ಸ್ ಇದ್ದಾವೆ ಯಾರು ಕೇವಲ ಡಯಾಬಿಟೀಸ್ ಅನ್ಕಂಟ್ರೋಲ್ ಡಯಾಬಿಟೀಸ್ ಸಲುವಾಗಿ ನಮ್ಮ ಕಡೆ ಬಂದಿದ್ದರು. ಮತ್ತು ಅವ್ರದ್ದು ಸಮಸ್ಯೆ ವೇಟ್ ಹೆಚ್ಚಿಗೆ ಇರೋದು ಇರಲಿಲ್ಲ. ಅವ್ರ ಸಮಸ್ಯೆ ಇತ್ತು ಅನ್ಕಂಟ್ರೋಲ್ಡ್ ಡಯಾಬಿಟೀಸ್. ಅನ್ಕಂಟ್ರೋಲ್ಡ್ ಅಂದರೆ ಇನಿಷಿಯಲಿ ಮೊದಲಿಂದ ಅವರು ಲೈಫ್ ಸ್ಟೈಲ್, ಎಕ್ಸಸೈಸ್, ಸ್ಲೀಪ್, ಮೆಡಿಸಿನ್ಸ್, ಆಮೇಲೆ ಮೆಡಿಸಿನ್ಸು ತೊಗೊಂಡಿದ್ರು. 3-4 ಮೆಡಿಸಿನ್ಸ್ ತೊಗೊಂಡ್ರೂ ಕಂಟ್ರೋಲ್ ಆಗ್ತಾ ಇರಲಿಲ್ಲ. ಅದರಲ್ಲಿ